ಮೇಡಮ್ ಏನು ಚುನಾವಣೆ ಬಂದು 5 ವರ್ಷ ಕಂಪ್ಲೀಟ್ ಆಗಿರುವ ಹಿನ್ನೆಲೆಯಲ್ಲಿ ಈಗ ಗ್ರಾಮ ಪಂಚಾಯಿತಿಗಳಿಗೆ ಏನು ಪೊಲಿಟಿಷಿಯನ್ಗಳ ಒಂದು ಪವರನ್ನು ಕಡಿತಗೊಳಿಸಿರ್ತಾರೆ. ಈಗ ಅಧಿಕಾರಿಗಳೇ ಅದನ್ನು ಆಡಳಿತಾಧಿಕಾರಿಗಳು ಆಗಿರ್ತಾರೆ. ಇದು ಯಾವ ಥರ ಸಾರ್ವಜನಿಕರಿಗೆ ಎಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ನಮ್ದಿಲ್ಲ. ಈಗ ಮುಂಚೆ ಕೌನ್ಸಿಲ್ ಬಾಡೀಸ್ ಅಂತ ಪಂಚಾಯತಿಯಲ್ಲಿತ್ತು, ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದ್ರು. ಈಗ ಅವ್ರದ್ದು ಅವಧಿ ಮುಗಿದ ನಂತರ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿಬಿಟ್ಟು ನೇಮಕ ಆದೇಶವನ್ನು ಎಲ್ಲರಿಗೂ ಪ್ರಚುರಪಡಿಸಿದ್ದಾರೆ. ಸೊ ಅದರಂತೆ ಎಲ್ಲ ಮುಂಚೆ ಹೇಗೆ ಕೌನ್ಸಿಲ್ ಬಾಡಿಗಳು ಕಾರ್ಯವೈಖರಿ ನಡೆಸ್ತಿದ್ರು ಅದೇ ಥರ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರ್ಯಾರಿಗೆ ಯಾವ್ಯಾವ ಪಂಚಾಯತಿ ವ್ಯಾಪ್ತಿ ಅಂತ ಕೊಟ್ಟಿದ್ದೀವಿ ಅವರು ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಕಾರ್ಯಗಳನ್ನು ತೊಡಗಿಸ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರ ಜೊತೆಗೆ ಯಾರಿದ್ದಾರೆ ಸೆಕ್ರೆಟರಿ, ಆಮೇಲೆ PDOs ಮತ್ತು ಯಾರಿರ್ತಾರೆ ಅವ್ರದ್ದು ಎಲ್ಲರೂ ಅವ್ರ ಜೊತೆಗೆ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಅದೇ ಥರ ಎಲ್ಲ ಕೆಲಸಗಳು ಏನಿತ್ತು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಪಂಚಾಯತಿ ಕೌನ್ಸಿಲ್ ಬಾಡಿ, ಅದೇ ಥರ ಯಾರು ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಎಲ್ಲ ಕೆಲಸಗಳು ಹೋಗ್ತಾರೆ. ಮತ್ತು ಜನಸಾಮಾನ್ಯರಿಗೂ ಅವರು ಲಭ್ಯವಿದ್ದು ಅವರ ರೆಗ್ಯುಲರ್ ಕಾರ್ಯಗಳೇನಿದೆ ಅದ್ರ ಜೊತೆಗೆ ಪಂಚಾಯತಿ ವ್ಯಾಪ್ತಿದು ಯಾವ್ಯಾವ ಕೆಲಸಗಳಿದ್ದು ಅದನ್ನು ಆದ್ಯತೆಯಿಂದ ಪೂರ್ಣಗೊಳಿಸ್ಕೋಬೇಕು ಅಂತ ತಿಳಿಸ್ತೀನಿ ಇದರಲ್ಲಿ. ಮತ್ತು ಎಲ್ಲ ಅಧಿಕಾರಿಗಳು ಕೆಲಸಗಳನ್ನು ಅದೇ ರೀತಿಯಲ್ಲಿ ಮಾಡ್ತಾರೆ. ಮೇಡಮ್, ಈಗ ಏನು ಆಯೋಜನೆ ಮಾಡಿರೋಂಥ ಅಧಿಕಾರಿಗಳು ಕಂಪಲ್ಸರಿಯಾಗಿ ಪಂಚಾಯತಿಯಲ್ಲಿ ಸಿಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ತುರ್ತು ಏನಾದರೂ ಇದ್ದರೆ ಅವರು ಕಾಂಟ್ಯಾಕ್ಟ್ ಅಲ್ಲ, ಎಲ್ಲರೂ ಅವ್ರಿಗೆ ಇವಾಗ ಹೊಸದಾಗಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಹಾಕಿರೋದ್ರಿಂದ ವಾರದಲ್ಲಿ 1 ದಿವಸ ಇಲ್ಲ 2 ದಿವಸ ಯಾವಾಗಿದೆ ಮತ್ತು ಬಾಡಿ ಮೀಟಿಂಗ್ಸು ಆ ಥರ ಇದ್ದಾಗೆಲ್ಲ ಲಭ್ಯವಿರ್ತಾರೆ. ಮತ್ತು ಅವ್ರು ಏನಿದೆ ಅವ್ರದ್ದು ಮೊಬೈಲ್ ನಂಬರ್ ಮತ್ತು ಸಂಖ್ಯೆ ಇರೋದ್ರಿಂದ ಮತ್ತು ಸೆಕ್ರೆಟರಿ ಮತ್ತು PDO ಯಾರಿದ್ದಾರೆ ಅವರು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಾರೆ. ಸೊ ಏನೇ ಇದ್ರೂ ಅವ್ರ PDO ಮುಖಾಂತರ ಏನಿದೆ ಜನರು ಅವ್ರಿಗೆ ತಿಳಿಸಿದ್ರೆ ಏನು ಮೂಲಭೂತ ಸೌಕರ್ಯಗಳು ಏನಿದೆ ಜನರಿಗೆ ಏನು ಬೇಕು ಅದಕ್ಕೆ ಸ್ಪಂದಿಸ್ತಾ ಎಲ್ಲರೂ ಸಹಕಾರ ಅಂತೂ ನೀಡ್ತಾರೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು. ಅಂದರೆ ಗ್ರಾಮ ಪಂಚಾಯತಿಗಳಲ್ಲಿ ಸಾರ್ವಜನಿಕರಿಗೆ ಖಾತೆ ಬದಲಾವಣೆ ಆಗೋದು ಈ ಸೊತ್ತು ಮಾಡೋದಕ್ಕೆ ಈಗ ನಮ್ಗೆ ಅನುಕೂಲ ಆಗುತ್ತಾ ಅಂತ ಕೇಳ್ತಿದ್ರು ಮೇಡಮ್. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ನಮಗೆ ಇನ್ನೂ ಯಾವುದೂ ಸಭೆ ಆಗಿಲ್ಲ ನಮಗೆಲ್ಲರಿಗೂ. ಸೊ ಅದರ ಬಗ್ಗೆ ಮಾಹಿತಿ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ಸ್ ಆಗಿ ನಮ್ಮ ರೂಲ್ಸು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಮತ್ತು ಕಾರ್ಯವೈಖರಿ ಹೇಗಿರುತ್ತೆ ಅಂತ ಹೇಳಿ ನಮಗೂ ಇನ್ನೂ ಮಾರ್ಗಸೂಚಿಗಳು ಬಂದಿಲ್ಲ. ಬಂದ ನಂತರ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತೀವಿ.